Welcome to Get Solutions. This is your Lokesh. So in last class, we had a discussion regarding the first time adoption of international financial reporting standards. Alva? So this first time international financial reporting standards ಅಲ್ಲಿ ನಾವು ಯಾವ ಥರ IFRS standards ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. Then what are the various steps to adopt the international financial reporting standard in India ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. And also we had a discussion regarding the conditions to satisfy in preparing the IFRS in the preparation of the financial statements by the company. ಅಂದ್ರೆ ಫಸ್ಟ್ ಟೈಮ್ ಅಡಾಪ್ಷನ್ ಮಾಡ್ಕೊಳ್ಳೋವಾಗ ಕಂಪನೀಸ್ ಬಂದ್ಬಿಟ್ಟು ಯಾವ ಕಂಡೀಷನ್ಸ್ ನ ಅದು ಸ್ಯಾಟಿಸ್ಫೈ ಮಾಡಬೇಕು ಅಕಾರ್ಡಿಂಗ್ ಟು ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದನ್ನ ನಾವು ತಿಳ್ಕೊಂಡ್ರಿ. ಅಂಡ್ ಆಲ್ಸೋ ವಿ ಹ್ಯಾಡ್ ಅ ಡಿಸ್ಕಷನ್ ರಿಗಾರ್ಡಿಂಗ್ ದಿ ದಟ್ ಈಸ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಫಸ್ಟ್ ಟೈಮ್ adoption of international financial reporting standards. And also we had a discussion regarding what do you mean by the convergence and convergence with IFRS andre eno, only convergence andre eno, and convergence with IFRS yav tara ನಾವು ಇಂಡಿಯನ್ ಅಲ್ಲಿ ಅಚೀವ್ ಮಾಡಿದ್ವಿ ಬೇಸ್ಡ್ ಆನ್ ದಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮತ್ತೆ ರೂಲ್ಸ್ ಪ್ರಿನ್ಸಿಪಲ್ಸ್ ನ ಕ್ಯಾಟಗರೈಸ್ ಮಾಡ್ಕೊಳ್ಳೋದು ಮುಖಾಂತರ. Okay, so in this class we are going to discuss the advantages, that is the benefits of international financial reporting standards. So ಈಗ you know very well that is how this international financial reporting standard, that is why this international financial reporting standards implemented, ಅಂದ್ರೆ ಯಾಕೆ ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮಗೆ ಒಂದು ಗೊತ್ತಿದೆ ಜನರಲ್ ಆಗಿ. ವೈ ಮೀನ್ಸ್ ಟು ಮೇಕ್ ಇ ಕಾಮನ್ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ಈ IFRS ಸ್ಟ್ಯಾಂಡರ್ಡ್ಸ್ ಡಿಫ್ರೆಂಟ್ ಕಂಟ್ರೀಸು ಫಾಲೋ ಮಾಡ್ತಿದೆ. ಸೊ ಅದೇ ಥರ ನಮ್ಮ ಕಂಟ್ರೀಸು ನಾವು ಪ್ರಿಪೇರ್ ಮಾಡಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ IFRS ಬೇಸ್ ಮೇಲೆ. ಸೊ ಇಟ್ ಈಸ್ ಆಲ್ಸೋ ಬೆನಿಫಿಟೆಡ್ ಟು ಅವರ್ ಕಂಟ್ರಿ ಅಂಡ್ ಆಲ್ಸೋ ದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಎಲ್ಲ ಕಂಟ್ರೀಸ್ಗೂ ಎಲ್ಲ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೂ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗೂ ಅಥವಾ ನಮ್ಮ ಡೊಮೆಸ್ಟಿಕ್ ಕಂಟ್ರಿ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಈ IFRS ಸ್ಟ್ಯಾಂಡರ್ಡ್ಸ್ ಬಂದ್ಬಿಟ್ಟು ನಾವು ಯುಟಿಲೈಸ್ ಮಾಡಿಕೊಂಡು ಪ್ರಿಪರೇಷನ್ ಮಾಡೋದಾಗ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅಥವಾ ಪ್ರೆಸೆಂಟೇಷನ್ ಮಾಡೋದಾಗ್ಲಿ financial statements na martivi. So that will helpful to understand the helpful to understand by the investors and lenders and taxpayers and donors. So ಇವ್ರಿಗೆ ತುಂಬಾ ಅರ್ಥ ಆಗೋ ರೀತಿನಲ್ಲಿ ನಾವು IFRS ಬೇಸ್ ಮೇಲೆ ಪ್ರಿಪೇರ್ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಕಂಟ್ರೀಸ್ನು IFRS ಸ್ಟ್ಯಾಂಡರ್ಡ್ಸ್ ನ ಮೋಸ್ಟ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸಿ ಈಗ IFRS ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಪ್ರೆಸೆಂಟ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ ಡಿಸ್ಕ್ಲೋಸ್ ದಿ ಅಕೌಂಟಿಂಗ್ ಪಾಲಿಸೀಸ್ ದಟ್ ಈಸ್ ಬೇಸ್ಡ್ ಆನ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಈಗ IFRS ಮಾಡ್ಕೊಂಡಿದ್ದಾದ್ಮೇಲೆ ಅಥವಾ IFRS ನ ಅಡಾಪ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಪನೀಸ್ ಅಥವಾ ಕಾರ್ಪೊರೇಟ್ ವರ್ಲ್ಡ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಮಾಡುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ. ದಟ್ ಈಸ್ ಹೌ ಇನ್ ದ ಸೆನ್ಸ್ ದಟ್ ಈಸ್ ಬೇಸ್ಡ್ ಆನ್ ದಿ IFRS ಸ್ಟ್ಯಾಂಡರ್ಡ್ಸ್, ರೈಟ್? ಸೊ ಈಗ ಆ IFRS ಸ್ಟ್ಯಾಂಡರ್ಡ್ಸ್ ಬೇಸ್ ಮೇಲೆ ಏನಾದರೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿದ್ರೆ ಕಂಪನಿ ಅಥವಾ ಕಂಟ್ರಿಗೆ ಯಾವ್ಯಾವ ತರ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಓಕೆ, ಸೊ ಜಸ್ಟ್ ಸಿ ದಿ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಸೊ ಇನ್ ಕೇಸ್ ಏನಾದರೂ IFRS ಕಂಟ್ರೀಸ್ಗೆ ಅಡಾಪ್ಟ್ ಮಾಡ್ಕೊಂಡ್ರೆ, ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಸಿಮಿಲರ್, ದಟ್ ಇಸ್ ಬಿಕಾಸ್ ಆಫ್ ಅಡಾಪ್ಷನ್ ಆಫ್ IFRS ಅಂತ ಹೇಳಿದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. If the some accounting rules and principles and qualities will be benefited to the country, definitely the country will be going to adopt the IFRS rules and regulations. So based on that, so if we adopt completely the IFRS standards, what is the benefits for the country? So ಇಲ್ಲಿ ನಾವು ಅದನ್ನೇ ನಾವು ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಕನ್ವರ್ಜೆನ್ಸ್ ಟು ದ IFRS ಅಂಡ್ ಆಪರ್ಚುನಿಟೀಸ್ ಆಫ್ IFRS. ಇನ್ ಕೇಸ್ ಏನಾದರೂ IFRS ಕಂಪ್ಲೀಟ್ ಅಡಾಪ್ಷನ್ ಏನಾದರೂ ಮಾಡ್ಕೊಂಡ್ರೆ ಏನೇನೆಲ್ಲ ನಮಗೆ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋತೀವಿ. ಓಕೆ, ಸಿ ಫಸ್ಟ್ ಒಂದು ಬಂದ್ಬಿಟ್ಟು ಸಿಂಗಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಸ್, ಅಫ್ ಕೋರ್ಸ್. ಸೊ ಈಗ ಸಿಂಗಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ದಟ್ ಈಸ್ ಸಿ ದ ಕನ್ವರ್ಜೆನ್ಸ್ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಎಲಿಮಿನೇಟ್ ದಿ ಮಲ್ಟಿಪಲ್ ರಿಪೋರ್ಟಿಂಗ್. ಓಕೆ, ಸೊ ಇಂಡಿಯನ್ ಗ್ಯಾಪ್ ಅಂಡ್ US ಗ್ಯಾಪ್ ಫಾರ್ ಎಕ್ಸಾಂಪಲ್. ಈಗ ಇಂಡಿಯನ್ ಗ್ಯಾಪ್ ಅಂತ ಹೇಳಿದ್ರೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ಬೇಸ್ ಮೇಲೆ ಬ್ಯಾಲೆನ್ಸ್ ಶೀಟ್ಸ್ ನ ಪ್ರಿಪೇರ್ ಮಾಡೋದಾಗ್ಲಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದಾಗ್ಲಿ ಮಾಡ್ತಿದ್ವಿ. ಅದೇ ತರ ದ ಅಡ್ವಾನ್ಸ್ಡ್ ವರ್ಷನ್ ಆಫ್ ದಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಅಡ್ವಾನ್ಸ್ಡ್ ನೇಮ್ ಆಫ್ ದಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ನಥಿಂಗ್ ಬಟ್ ದಟ್ ಈಸ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ರೈಟ್? ದಟ್ ಈಸ್ IndAs ಅಲ್ವಾ? ಸೊ based on that Indian accounting standards, we are going to prepare the financial statement and present the financial statement, right? ಸೊ ಯಾವಾಗ ನಾವು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಪ್ರಿಪೇರ್ ಮಾಡ್ತೀವೋ, ಸೊ ಎಲ್ಲಾ ಕಂಟ್ರೀಸು ಅದೇ ತರನ ಪ್ರಿಪೇರ್ ಮಾಡುತ್ತೆ ಬೇಸ್ಡ್ ಆನ್ IFRS. ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಇನ್ ಅವರ್ ಕಂಟ್ರಿ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಟ್ ವಿಲ್ ಅಲ್ಟಿಮೇಟ್ಲಿ ಎಲಿಮಿನೇಟ್ಸ್ ದಿ ಮಲ್ಟಿಪಲ್ ರಿಪೋರ್ಟಿಂಗ್ಸ್. ಸೊ ಮಲ್ಟಿಪಲ್ ಆಗಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದು, ಅಥವಾ ಫಾರ್ ಎಕ್ಸಾಂಪಲ್ ನಾವು ಡೊಮೆಸ್ಟಿಕ್
ಕಂಟ್ರಿನಲ್ಲಿ ನಮಗೆ ಅರ್ಥ ಆಗೋ ಥರ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಏನಾದರೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಕಂಟ್ರೀಸ್ಗೆ ಏನಾದರೂ ಅದು ಅರ್ಥ ಆಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ಅರ್ಥ ಆಗುತ್ತೋ ಅದೇ ಥರ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ, ಆಯ್ತಾ. ಸೊ ಯಾವಾಗ IFRS ನಾವು ಫಾಲೋ ಮಾಡ್ಕೊಂಡು ಒಂದೇ ಸಲ ಪ್ರಿಪೇರ್ ಮಾಡ್ತೀವೋ ದೆನ್ ಇಟ್ ಈಸ್ ಹೆಲ್ಪ್ಫುಲ್ ಟು ಡೊಮೆಸ್ಟಿಕ್ ಕಂಟ್ರಿ ಅಂಡ್ ಆಲ್ಸೋ ಫಾರ್ ದ ಫಾರಿನ್ ಕಂಟ್ರಿ. ಸೊ ಇಟ್ ವಿಲ್ ಎಲಿಮಿನೇಟ್ ದಿ ಅದರ್ ಮಲ್ಟಿಪಲ್ ರಿಪೋರ್ಟಿಂಗ್ಸ್ such as Indian GAAP. So Indian GAAP ಅಂತಂದ್ರೆ ನಾವು ಲೋಕಲ್ ಇಂಡಿಯನ್ ಗ್ಯಾಪ್ IndAs ನ ಯೂಸ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತಿದ್ದೀವಿ ಅಡ್ವಾನ್ಸ್ಡ್ ವರ್ಷನ್. ಬಟ್ ದಿಸ್ ಆಲ್ಸೋ ಪ್ರಿಪೇರ್ಡ್ ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಎಲಿಮಿನೇಟ್ ದಿ ಮಲ್ಟಿಪಲ್ ರಿಪೋರ್ಟಿಂಗ್. Indian accounting standards, we are going to prepare according to Indian accounting standards, we are going to prepare the financial statements in line with international financial reporting standards. So therefore it eliminates the multiple reportings. Okay, so US GAAP. So US GAAP also, ಸೊ US ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲೂ ಅಷ್ಟೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಅವರು ಅಷ್ಟೇ ಈ ಕಂಪನಿಗೆ ಬೆನಿಫಿಟ್ ಅಥವಾ ಕಂಟ್ರಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಏನಾದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ ಪ್ರಿಪರೇಷನ್ ಪ್ರೆಸೆಂಟೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ. ಸೊ ವೆನ್ ದ ಕಂಪನೀಸ್ ಅಂಡ್ ಕಂಟ್ರೀಸ್ ವಿಲ್ ಬಿ ಗೋಯಿಂಗ್ ಟು ಯುಟಿಲೈಸ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಇನ್ ಪ್ರಿಪರೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಪ್ರೆಸೆಂಟೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ದೆನ್ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಎಲಿಮಿನೇಟ್ ದಿ ಮಲ್ಟಿಪಲ್ ರಿಪೋರ್ಟಿಂಗ್ಸ್ ಟು ಮೇಕ್ ಎ ಸಿಂಗಲ್ ರಿಪೋರ್ಟಿಂಗ್ ಬೈ ದಿ ಕಂಪನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕ್ರೀಸ್ ದಿ ಕಂಪ್ಯಾರಬಿಲಿಟಿ. ಸೊ ಈಗ ನಿಮಗೆ ಫಸ್ಟ್ ಅಲ್ಲೇ ಹೆಲ್ಪ್ ಅಂದ್ರೆ ಫಸ್ಟ್ ಅಲ್ಲೇ ಗೊತ್ತಾಗಿದೆ ಜನರಲ್ ಆಗಿ. ಸೊ ಮಲ್ಟಿಪಲ್ ರಿಪೋರ್ಟಿಂಗ್ಸ್ ನ ಇದು ಎಲಿಮಿನೇಟ್ ಮಾಡುತ್ತೆ ಅಂತ. ಓಕೆ, ಸೊ ವೆನ್ ಇಟ್ ವಿಲ್ ಬಿ ಗೋಯಿಂಗ್ ಟು ಪ್ರಿಪೇರ್ ಅಂಡ್ ಪ್ರೆಸೆಂಟ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ಫುಲ್ ಟು ಕಂಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದಟ್ ಈಸ್ ಕಂಪೇರ್, ಇಟ್ ಎನೇಬಲ್ ದಿ ಕಂಪ್ಯಾರಿಸನ್ ಆಫ್ ಒನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಒನ್ ಕಂಟ್ರಿ ವಿತ್ ದ ಅನದರ್ ಕಂಟ್ರಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಯಾಕಂತ ಹೇಳಿದ್ರೆ ಅವರು IFRS ಬೇಸ್ ಮೇಲೆ ಪ್ರಿಪೇರ್ ಮಾಡಿರ್ತಾರೆ, ನಾವು IFRS ಬೇಸ್ ಮೇಲೆ ಪ್ರಿಪೇರ್ ಮಾಡ್ತಾರೆ. Then it is easy to compare with the one financial statement and income statement with the another financial statement and another income statement of the another country, right? So that is why here the one other advantage is it helps in and it enabling the comparison. See, the convergence with the international financial reporting standard will give the more comparability among the various sectors and countries and companies, because the countries and companies will be going to adapt the financial reporting standards. So based on that, each and every company will be going to prepare and adapt the financial rules and regulations in preparation and presentation of the financial statement. So therefore, it enable the country and companies to compare the financial statement with the domestic and another abroad financial statements. Okay, so this will result in more transparent and financial reporting of the companies and activities. So idu more transparent agi irutte yavaga comparison martivo, then it is very easy to understand and analyze the concepts. Yav tara items na treat madidare, yav tara incomes na treat madidare, so nama country nalli yav tara treat madidare ade taranu our country nalli treat ಮಾಡ್ತಾರೆ. That is because of international financial reporting standards. So this will ultimately benefited to the investors. ಅದು investors ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅದು ಹೇಳ್ತೀನಿ ಯಾವ ತರ ಹೆಲ್ಪ್ ಆಗುತ್ತೆ ಅಂತ. ಸೊ ದಿಸ್ ಯಾವಾಗ ಕಂಪ್ಯಾರಬಿಲಿಟಿ ಅಂಡ್ ಟ್ರಾನ್ಸ್ಪರೆಂಟ್ ಇರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ, definitely to take the necessary decision. This will ultimately helpful to the investors and the customers and other key stakeholders in India and overseas. So ನಮ್ಮ ಡೊಮೆಸ್ಟಿಕ್ ಕಂಟ್ರಿ ನಲ್ಲಿರೋ ಇನ್ವೆಸ್ಟರ್ಸ್ ಗೆ, ಕಸ್ಟಮರ್ಸ್ ಗೆ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಗೂ ಹೆಲ್ಪ್ ಆಗುತ್ತೆ. ಫಾರಿನ್ ಕಂಟ್ರಿ ನಲ್ಲಿರೋ ಅಂದ್ರೆ ಓವರ್ಸೀಸ್ ಅಂದ್ರೆ ಅಬ್ರಾಡ್ ಅಲ್ಲಿರೋ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಕಸ್ಟಮರ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂಡ್ ಫಾರಿನ್ ಕಸ್ಟಮರ್ಸ್ ಅಂಡ್ ಫಾರಿನ್ ಸ್ಟೇಕ್ ಹೋಲ್ಡರ್ಸ್ ಗೂ ಹೆಲ್ಪ್ ಆಗುತ್ತೆ. ಅದು ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ಟು ಇನ್ವೆಸ್ಟರ್ಸ್ ಗೆ ಯಾವ ತರ ಹೆಲ್ಪ್ ಆಗುತ್ತೆ ಈ ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಅಂತ ಹೇಳಿದ್ರೆ, ಸಿ a financial report help to the investors to take the necessary decision about the buying and selling of the shares to know about the level of dividend. Okay, ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ IFRS ಪ್ರಿಪೇರ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಸೊ ಅಲ್ಟಿಮೇಟ್ಲಿ ದಿಸ್ ವಿಲ್ ಹೆಲ್ಪ್ಫುಲ್ ಟು ನೋ ದ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಪರ್ಟಿಕ್ಯುಲರ್ ಕಂಪನಿ. ಈಗ ಫೈನಾನ್ಷಿಯಲ್ ಪೊಸಿಷನ್ ಗುಡ್ ಆಗಿದೆ ಅಥವಾ ಬ್ಯಾಡ್ ಆಗಿದೆ, ಅದ್ರ ಬೇಸ್ ಮೇಲೆ ಬಂದ್ಬಿಟ್ಟು ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಫೈನಾನ್ಷಿಯಲ್ ಪೊಸಿಷನ್ ಒಂದು ಕಂಪನಿ ಗುಡ್ ಇದೆ ಅಂತ ಹೇಳಿದ್ರೆ, ಅಥವಾ ವರ್ತಿ ಇದೆ ಅಥವಾ ಕ್ರೆಡಿಟ್ ವರ್ತಿನೆಸ್ ಇದೆ ಕಂಪನಿಗೆ, ಅಥವಾ ರೆಪ್ಯುಟೇಷನ್ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ರೆ, ಅಥವಾ ಅರ್ನಿಂಗ್ ಪರ್ ಶೇರ್ ಏನಾದ್ರು ಜಾಸ್ತಿ ಇದೆ, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ದ ಇನ್ವೆಸ್ಟರ್ಸ್ ವಿಲ್ ಬಿ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ. ದಟ್ ಈಸ್ ಹೌ ಇನ್ ದ ಸೆನ್ಸ್ because of analyzing the financial statement. If financial statement and financial position is not good, then definitely the investors will not going to invest in the particular portfolio sector, right? So this comparison and transparency in financial statement, this will helpful to the investors to analyze the financial position of the particular company. So based on that, the investors will be going to take the necessary decision whether to buy the securities and shares in particular company or whether to sell the securities to the particular company. So to take the necessary decision, the financial position, the financial statement is very necessary for the company and also for the investors to decide about the dividends
ಅಂಡ್ ಡಿವಿಡೆಂಟ್ ಪೇಮೆಂಟ್ಸ್. ಓಕೆ, ಸೊ ಡಿವಿಡೆಂಟ್ ಎಷ್ಟು ಬರಬಹುದು ಅಥವಾ ಎಷ್ಟು ಕೊಡಬಹುದು, ಎಷ್ಟು ಕೊಡ್ತಿದ್ದಾರೆ ಅಂತ ನಾವೆಲ್ಲ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕೆ ಇನ್ವೆಸ್ಟರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಇಟ್ ಆಲ್ಸೋ ಹೆಲ್ಪ್ಫುಲ್ ಟು ದ ಕಸ್ಟಮರ್ಸ್ ಆರ್ ಡೆಟಾರ್ಸ್. ಸೊ ಫೈನಾನ್ಷಿಯಲ್ ಆಗಿ ನಾವು ಕಸ್ಟಮರ್ಸ್ನ ಡೆಟಾರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಲ್ವಾ. ಸೊ ದ ಕಸ್ಟಮರ್ಸ್, ಸೊ ಯಾವ ತರ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಫೈನಾನ್ಷಿಯಲ್ IFRS ಸ್ಟೇಟ್ಮೆಂಟ್ಸ್ ಅಂದ್ರೆ IFRS ಬೇಸ್ಡ್ ರೂಲ್ಸ್ ಬಂದ್ಬಿಟ್ಟು ಯಾವ ತರ ಕಸ್ಟಮರ್ಸ್ಗೆ ಮತ್ತೆ ಡೆಟಾರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿ to know whether the company will be able to continue in producing or supplying the goods or not. ಸೊ ಈಗ ಕಸ್ಟಮರ್ಸ್ ಬಂದ್ಬಿಟ್ಟು ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಒಂದು ಮೈಂಡ್ ಥಾಟ್ ಏನಂತ ಹೇಳಿದ್ರೆ ಇಮ್ಯಾಜಿನೇಷನ್ ಅಬೌಟ್ ದಿ ಕಂಪನಿ. ಸೊ ಆ ಕಂಪನಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇನ್ನು ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಕಂಟಿನ್ಯೂಟ್ ಆಗಿ ಪ್ರೊಡಕ್ಷನ್ ಮಾಡುತ್ತಾ ಅಥವಾ ಗೂಡ್ಸ್ ನ ಸಪ್ಲೈ ಮಾಡುತ್ತಾ ಕರೆಕ್ಟ್ ಆಗಿ. ಫಾರ್ ಎಕ್ಸಾಂಪಲ್, ಈಗ ಕಸ್ಟಮರ್ಸ್ ಅಂತ ಹೇಳಿದ್ರೆ ಓನ್ಲಿ ಬೈಯರ್ಸ್ ಅಂತ ಅನ್ನಲ್ಲ. ಸೊ ಕಸ್ಟಮರ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಕಸ್ಟಮರ್ಸ್ ಇರ್ತಾರೆ. ಓಕೆ, ಸೊ ರಿಟೈಲರ್ಸ್ ಇಸ್ ಆಲ್ಸೋ ಕಸ್ಟಮರ್ ಫಾರ್ ದಿ ಹೋಲ್ಸೇಲರ್, ರೈಟ್? ಸೊ ಹೋಲ್ಸೇಲರ್ಸ್ ಆಲ್ಸೋ ಕಸ್ಟಮರ್ಸ್ ಫಾರ್ ದಿ ಮ್ಯಾನುಫ್ಯಾಕ್ಚರರ್ಸ್ ಆರ್ ದಿ ಪ್ರೊಡ್ಯೂಸರ್ಸ್, ರೈಟ್? ಸೊ ಆ ತರ ಡಿಸಿಷನ್ಸ್ ಅಲ್ಲಿ ಈಗ ಕಸ್ಟಮರ್ಸ್ ಅಂದ್ರೆ ಡೆಟಾರ್ಸ್ ಅಂತ ಹೇಳಿದ್ರೆ, ಸೊ the financial statement and financial position which is prepared in line with the international financial reporting standard, which will give a clear picture about the financial position of the company to the investors and customers and employees and creditors or suppliers or to the lenders. So this will ultimately helpful to the debtors or the customers to analyze whether the company will be going to exist in future or not. ಫ್ಯೂಚರ್ ಅಲ್ಲಿ ಅದು ಎಕ್ಸಿಸ್ಟೆನ್ಸ್ ಇರುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ಕಸ್ಟಮರ್ಸ್ಗೆ ಒಂದು ಅದು ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂದ ಕರೆಕ್ಟ್ ಆಗಿ ಪೊಸಿಷನ್ ಅಂದ್ರೆ ಕರೆಕ್ಟ್ ಆಗಿ ಫೈನಾನ್ಷಿಯಲ್ ಪೊಸಿಷನ್ ಬರ್ತಿದ್ಯಾ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಎಷ್ಟಿದೆ, ಸೊ ವಾಟ್ ಈಸ್ ದ ಬ್ಯಾಂಕ್ ಕ್ರಪ್ಟಸಿ ರೇಷಿಯೋ ಅಂಡ್ ಆಲ್ಸೋ ಅದು ಬೇಸ್ಡ್ ಆನ್ ಥಿಯರೀಸ್ ಎಲ್ಲ ಬರುತ್ತೆ. ಓಕೆ, ಸೊ ಕಂಪನಿ ಬಂದ್ಬಿಟ್ಟು ಒಂದು ಗುಡ್ ಪೊಸಿಷನ್ ಅಲ್ಲಿ ಇದೆಯಾ, ರೆಪ್ಯುಟೇಷನ್ ಚೆನ್ನಾಗಿದೆಯಾ, ಸೊ ಫ್ಯೂಚರ್ ಅಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇದೆಯಾ, ಬ್ಯಾಂಕ್ ಕ್ರಪ್ಟಸಿ ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡೋದಕ್ಕೆ ಕಸ್ಟಮರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಸಿಮಿಲರ್ಲಿ ಎಂಪ್ಲಾಯ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ದ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಹೆಲ್ಪ್ ಟು ದ ಎಂಪ್ಲಾಯ್ಸ್ ಟು ನೋ ಅಬೌಟ್ ದ ಸೆಕ್ಯೂರಿಟಿ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂಡ್ ಫ್ಯೂಚರ್ ಪ್ರಾಸ್ಪೆಕ್ಟಸ್ ಆಫ್ ದಿ ಜಾಬ್ ಇನ್ ದ ಕಂಪನಿ. ಸೊ ಎಂಪ್ಲಾಯ್ಸ್ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಫೈನಾನ್ಷಿಯಲ್ ಪೊಸಿಷನ್ ಯಾವಾಗ ಕರೆಕ್ಟ್ ಆಗಿರುತ್ತೆ, ದ ವೆಲ್ತ್ ಆಫ್ ದಿ ಆರ್ಗನೈಸೇಷನ್ ಇಸ್ ಆಲ್ಸೋ ಗುಡ್. The major objective of the financial sector, the financial management in the company is to profit maximization, wealth maximization, along with the increasing the earning per share, right? So if the earning per share is high in the market regarding the company, then definitely the employees is also the wealth of the employees and wealth of the stakeholders is also good, right? So ಈಗ ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಅದು IFRS ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡುತ್ತೆ. ಬೇಸ್ಡ್ ಆನ್ IFRS ಸ್ಟೇಟ್ಮೆಂಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದಾಗ್ಲಿ, ಪ್ರೆಸೆಂಟೇಷನ್ ಮಾಡಿದ್ರೆ ಕರೆಕ್ಟ್ ಆಗಿ ಏನಾದ್ರು ಮಾಡಿದ್ರೆ, ಸೊ ಎಂಪ್ಲಾಯೀಸ್ಗೆ ಬಂದ್ಬಿಟ್ಟು ಏನಕ್ಕೆ ಹೆಲ್ಪ್ ಆಗುತ್ತೆ ಈ ಸ್ಟೇಟ್ಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ರೆ, ಟು ನೋ ದ ಸೆಕ್ಯೂರಿಟಿ, ನನಗೆ ಫ್ಯೂಚರ್ ಅಲ್ಲಿ ಸೆಕ್ಯೂರಿಟಿ ಇದೆಯಾ ಈ ಕಂಪನಿನಲ್ಲಿ ಅಥವಾ ಇಲ್ಲೋ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡೋದಕ್ಕೆ, ಫ್ಯೂಚರ್ ಅಲ್ಲಿ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಬೆನಿಫಿಟ್ಸ್ ಇದೆಯಾ, ನನಗೆ ಬೆನಿಫಿಟ್ ಸಿಗಬಹುದಾ ಅಂತ ಅನಲೈಸ್ ಮಾಡೋದಕ್ಕೆ ಈ IFRS ಸ್ಟೇಟ್ಮೆಂಟ್ಸ್ ಬೇಸ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟು ಕ್ರೆಡಿಟರ್ಸ್ ಅಂಡ್ ಸಪ್ಲೈಯರ್ಸ್. ಸೊ ಕ್ರೆಡಿಟರ್ಸ್ ನಾವು ಸಪ್ಲೈಯರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಯಾವ ತರ ನಾವು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಟು ನೋ ವೆದರ್ ದ ಕಂಪನಿ ವಿಲ್ ಬಿ ಎ ಗುಡ್ ಕಸ್ಟಮರ್ ಆರ್ ಎ ಪೇ ಇಟ್ಸ್ ಡೆಪ್ಟ್ ಟು ನೋ ದ ವರ್ತಿನೆಸ್. ಸೊ ಕ್ರೆಡಿಟರ್ಸ್ ಅಂಡ್ ಸಪ್ಲೈಯರ್ಸ್ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ವೆದರ್ ದ ಕಂಪನಿ ವಿಲ್ ಬಿ ಗುಡ್ ಕಸ್ಟಮರ್. ಸೊ ಒಂದು ಕಂಪನಿಗೆ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡ್ತಾ ಇದ್ರೆ, ಆ ಕಂಪನಿ ಬಂದ್ಬಿಟ್ಟು ಗುಡ್ ಪೊಸಿಷನ್ ಅಲ್ಲಿ ಇದೆಯಾ ಅಥವಾ ಬ್ಯಾಡ್ ಪೊಸಿಷನ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನ ಅನಲೈಸ್ ಮಾಡೋದಕ್ಕೆ ಕ್ರೆಡಿಟರ್ಸ್ಗೆ ಮತ್ತೆ ಸಪ್ಲೈಯರ್ಸ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿ ಅಂತ ಅನ್ಕೊಳ್ಳಿ. ಸೊ ಯು ಆರ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಸೊ ಬೇಸ್ಡ್ ಆನ್ IFRS ಸ್ಟ್ಯಾಂಡರ್ಡ್ಸ್ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಅಂಡ್ ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಆ ಸ್ಟೇಟ್ಮೆಂಟ್ ನಾನು ಅನಾಲಿಸಿಸ್ ಮಾಡಿ, ಕಂಪನಿ ಗುಡ್ ಪೊಸಿಷನ್ ಇದೆ, ನಾನು ಇವ್ರಿಗೆ ಸಪ್ಲೈ ಮಾಡಿದ್ರೆ, ಸೊ ಅವ್ರಿಗೆ ಸಪ್ಲೈ ಈವನ್ ಕ್ರೆಡಿಟ್ ಬೇಸಿಸ್ ಮೇಲೆ ಸಪ್ಲೈ ಮಾಡಿದ್ರೆ ಅವ್ರಿಗೆ ರಿಕವರಿ ಮಾಡೋ ಅಂದ್ರೆ ಲೋನ್ ಏನಾದ್ರು ಅಥವಾ ಬಾರೋಡ್ ಅಮೌಂಟ್ ಬೇಸ್ಡ್ ಆನ್ ಕ್ರೆಡಿಟ್ ಆದ್ರೂ ನಾನು ಏನಾದ್ರು ಸಪ್ಲೈ ಮಾಡಿದ್ರೆ ಅವ್ರಿಗೆ ಆ ಅಮೌಂಟ್ ನ ರಿಕವರ್ ಅಂದ್ರೆ ಆ ಅಮೌಂಟ್ ನ ರೀಪೇ ಮಾಡೋದಕ್ಕೆ ಆ ಎಬಿಲಿಟಿ ಇದೆ, ಆ ಕೆಪಾಸಿಟಿ ಇದೆ. ಸೊ ಅದನ್ನ ಯಾವ್ದ್ರ ಬೇಸ್ ಮೇಲೆ ಡಿಸೈಡ್ ಮಾಡ್ತೀವಿ, ದಟ್ ಈಸ್ ಬೇಸ್ಡ್ ಆನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೀವು ಪ್ರೆಸೆಂಟ್ ಮಾಡಿರೋ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಇಫ್ ಇಟ್ ಈಸ್ ಗುಡ್, ಇಫ್ ಮೈ ಕಸ್ಟಮರ್ ಅಂದ್ರೆ ನೀವು ಗುಡ್ ಅಂದ್ರೆ ನೀವು ನನಗೆ ಕಸ್ಟಮರ್ ಆದಾಗ, ಸೊ ನೀವು ಯಾವಾಗ ಫೈನಾನ್ಷಿಯಲಿ ಗುಡ್ ಆಗಿರ್ತೀರೋ ಆಗ ನೀವು ರೀಪೇಮೆಂಟ್ ಮಾಡೋದಕ್ಕೆ, ಲೋನ್ ಏನಾದ್ರು ತಗೊಂಡ್ರೆ ನನಗೆ ರೀಪೇಮೆಂಟ್ ಮಾಡೋದಕ್ಕೆ ನೀವು ಒಳ್ಳೆ ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳಿದ್ರೆ ಒಂದು ವರ್ತಿನೆಸ್ ಇರುತ್ತೆ. ಸೊ I am the creditor because I am going to supply the goods to your company, right? Then you are the customer, I am the supplier.
ಸೊ ನಾನ್ ಅನಾಲಿಸಿಸ್ ಮಾಡೋದಕ್ಕೆ ಅಂದ್ರೆ ಸಪ್ಲೈಯರ್ ಅಥವಾ ಕ್ರೆಡಿಟರ್ ಅನಾಲಿಸಿಸ್ ಮಾಡೋದಕ್ಕೂ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ವೈ ದ ಕ್ರೆಡಿಟರ್ಸ್ ಟು ವೆದರ್ ದ ಕಂಪನಿ ವಿಲ್ ಬಿ ಗುಡ್ ಕಸ್ಟಮರ್, ಅಂದ್ರೆ ಕಂಪನಿ ಬಂದು ಒಂದು ಗುಡ್ ಕಸ್ಟಮರ್ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದಕ್ಕೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ to analyze whether the company will going to pay its debts or not. So debt ಏನಾದ್ರೂ ಇದ್ರೆ ಅದನ್ನ ಪೇ ಮಾಡುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡೋದಕ್ಕೂ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಬೇಸ್ಡ್ ಆನ್ IFRS ಏನ್ ಪ್ರಿಪೇರ್ ಮಾಡ್ತೀವೋ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟು ಲೆಂಡರ್ಸ್. ಸಿ ಲೆಂಡರ್ಸ್ ಇಸ್ ನಥಿಂಗ್ ಬಟ್ ಹೂ ಲೆಂಡ್ಸ್ ದಿ ಮನಿ. ಸೊ ಯಾರು ಮನಿ ಕೊಡ್ತಾರೋ ಅವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ದ ಡಿಬೆಂಚರ್ ಹೋಲ್ಡರ್ಸ್, ದ ಲೆಂಡರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಡಿಬೆಂಚರ್ ಹೋಲ್ಡರ್ಸ್ ಟು ಡಿಸೈಡ್ ವೆದರ್ ಟು ಲೆಂಡ್ ಎ ಮನಿ ಆರ್ ನಾಟ್ ಟು ದ ಕಂಪನಿ. ಆ ಕಂಪನಿಗೆ ನಾವು ಲೋನ್ ಕೊಡಬಹುದಾ ಬೇಡವಾ ಅಂತ ಅನಾಲಿಸಿಸ್ ಮಾಡೋದಕ್ಕೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ದಟ್ ಈಸ್ ಅ ಕನ್ವರ್ಜೆನ್ಸ್ ಆಫ್ IFRS ಅಂದ್ಬಿಟ್ಟು ಲೆಂಡರ್ಸ್ಗೂ ಆಪರ್ಚುನಿಟೀಸ್ ಕೊಡುತ್ತೆ ಅನಾಲಿಸಿಸ್ ಮಾಡೋದಕ್ಕೆ. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ ಟು ಡಿಸೈಡ್ ವೆದರ್ ಟು ಲೆಂಡ್ ಮನಿ ಟು ದಿಸ್ ಕಂಪನಿ ಆರ್ ನಾಟ್. ಇಫ್ we are going to pay the money or if you going to lend the money, whether it is a repayable or not, ರಿಕವರ್ ಆಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಕಂಪ್ಯಾರಿಸನ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಇನ್ವೆಸ್ಟರ್ಸ್, ಕಸ್ಟಮರ್ಸ್ ಆರ್ ಡೆಟಾರ್ಸ್ ಅಂಡ್ ಎಂಪ್ಲಾಯೀಸ್ ಅಂಡ್ ಕ್ರೆಡಿಟರ್ಸ್ ಆರ್ ಸಪ್ಲೈಯರ್ಸ್ ಅಂಡ್ ಟು ದ ಲೆಂಡರ್ಸ್. ಓಕೆ, ಸೊ ಈ ತರ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಅನದರ್ ದ ಸಿಗ್ನಿಫಿಕೆಂಟ್ ಅಡ್ವಾಂಟೇಜಸ್. ಲೆಟ್ ಸಿ, ದಟ್ ಈಸ್ ಥರ್ಡ್ ಒನ್. Access to the global capital market. So this is a very important access to the global capital market anta heladre. See, the convergence with the international financial reporting standard will be enable the Indian entities, andre Indian companies to have a easy access to the global market or the global capital market. ಓಕೆ, ಸೊ ಈ ಸೆಕೆಂಡರಿ ಮಾರ್ಕೆಟ್, ದಟ್ ಇಸ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಈ ಕನ್ವರ್ಜೆನ್ಸ್ ವಿತ್ IFRS ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ ಈಸ್ ಹೌ ಇನ್ ದ ಸೆನ್ಸ್ ಬೈ ಎಲಿಮಿನೇಟಿಂಗ್ ದಿ ಬ್ಯಾರಿಯರ್ಸ್ ಅಂಡ್ ಇಟ್ ಎನ್ಕರೇಜಸ್ ದಿ ಇಂಟರ್ನ್ಯಾಷನಲ್ ಇನ್ವೆಸ್ಟಿಂಗ್, ದೇರ್ ಬೈ ಇಟ್ ಲೀಡ್ಸ್ ಟು ಮೋರ್ ಫಾರಿನ್ ಕ್ಯಾಪಿಟಲ್ ಫ್ಲೋ ಟು ದ country. So I already told that the Indian accounting standards prepared in line with the international financial reporting standards. Why means to mitigate and to reduce the risk in understanding and treatment of the different items in the financial statement and different items in the that is income and the expense statement. So ಬೇರೆ ಕಂಟ್ರಿ ಯಾವ ತರ ಟ್ರೀಟ್ಮೆಂಟ್ ಮಾಡುತ್ತೋ ಐಟಮ್ಸ್ ನ ಅದೇ ತರ ನಾವು ಡೊಮೆಸ್ಟಿಕ್ ಕಂಟ್ರಿ ನಲ್ಲಿ ಏನಾದ್ರೂ ನಾವು ಟ್ರೀಟ್ಮೆಂಟ್ ಏನಾದ್ರೂ ಮಾಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಡೆಫಿನೆಟ್ಲಿ ವಿಲ್ ಬಿ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಅವರ್ ಡೊಮೆಸ್ಟಿಕ್ ಕಂಟ್ರಿ, because we are also treating the item in the same manner which we are going to treat in the another country, right? So ಯಾವಾಗ ಸೇಮ್ ಮ್ಯಾನರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಿರೋ ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸ್ ಅಥವಾ ಡಿಫ್ರೆಂಟ್ ಐಟಮ್ಸ್ ನ, ಆಗ ನಾವು ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ದಟ್ಸ್ ವೈ ಇಟ್ ಹೆಲ್ಪ್ಸ್ ಟು ಆಕ್ಸೆಸ್ ಟು ದ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಆಗಿ ನಾವು ಆಕ್ಸೆಸ್ ಮಾಡಬಹುದು, ಬಿಕಾಸ್ IFRS ಬೇಸ್ ಮೇಲೆ ಯಾವಾಗ ಟ್ರೀಟ್ ಮಾಡ್ತೀವೋ ಅಥವಾ IFRS ಬೇಸ್ ಮೇಲೆ ಯಾವಾಗ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡ್ತೀವೋ, ದೆನ್ ಡೆಫಿನೆಟ್ಲಿ ಅದರ್ ಕಂಟ್ರೀಸ್ ಆಲ್ಸೋ ವಿಲ್ ಬಿ ಗೋಯಿಂಗ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ IFRS. So thereby it encourages the access to the global market, and also internationally we are going to get the capital inflow to our country, because the foreign institutional investors also will be going to deposit in our country, either it is in the form of foreign direct investment or in the other direct investments. Okay, see, ಇದು ಆಕ್ಸೆಸ್ ಟು ದ ಗ್ಲೋಬಲ್ ಮಾರ್ಕೆಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಬೆನಿಫಿಟ್ ಫಾರ್ ದ ಇನ್ವೆಸ್ಟರ್ಸ್. ಸೊ ಆಗ್ಲೇ ಹೇಳಿದೀನಿ ಯಾವ ತರ ಬೆನಿಫಿಟ್ ಆಗುತ್ತೆ ಇನ್ವೆಸ್ಟರ್ಸ್ ಅಂತ ಹೇಳ್ಬಿಟ್ಟು. ದಟ್ ಈಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್, ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್, ವೆದರ್ ಟು ಇನ್ವೆಸ್ಟ್ ಆರ್ ನಾಟ್ ಅಂತ ಡಿಸೈಡ್ ಮಾಡೋದಕ್ಕೆ ಈ IFRS ಬೇಸ್ಡ್ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಅದು ಅಲ್ಟಿಮೇಟ್ಲಿ ಹೆಲ್ಪ್ ಆಗುತ್ತೆ ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು IFRS ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಕ್ಲೋಸರ್ ಟು ದ ಎಕನಾಮಿಕ್ ವ್ಯಾಲ್ಯೂ. ಸೊ ಯಾವ ತರ ಅಂತ ಹೇಳಿದ್ರೆ ಈ IFRS ಬೇಸ್ ಮೇಲೆ ಏನಾದ್ರು ನಾವು ಅದ್ರ ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದಾಗ್ಲಿ ಅಥವಾ ಪ್ರೆಸೆಂಟೇಷನ್ ಏನಾದ್ರು ಮಾಡಿದ್ರೆ, ಸೊ ಅದು ವೆರಿ ಕ್ಲೋಸರ್ ಟು ದ ಎಕನಾಮಿಕ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಹಿಯರ್ ಹೌ ದಿಸ್ IFRS ಸ್ಟೇಟ್ಮೆಂಟ್ಸ್ ವೆರಿ ಕ್ಲೋಸ್ ಟು ದ ಎಕನಾಮಿಕ್ ವ್ಯಾಲ್ಯೂ ಇನ್ ದ ಸೆನ್ಸ್, ಸಿ ದಟ್ ಈಸ್ ದ ಹಿಸ್ಟಾರಿಕಲ್ ವ್ಯಾಲ್ಯೂ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ದಿ ಫೇರ್ ವ್ಯಾಲ್ಯೂ ಫಾರ್ ದಿ several balance sheets. It seems that is items which will be enable a corporate to know the true value. ಸೊ ಈಗ ಜನರಲ್ ಆಗಿ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಫೇರ್ ವ್ಯಾಲ್ಯೂ ಈ ತರ ಇರುತ್ತೆ. ಓಕೆ, ಸೊ ನಾವು ಯಾವಾಗ ಹಿಸ್ಟಾರಿಕಲ್ ವ್ಯಾಲ್ಯೂನ ಕನ್ಸಿಡರೇಷನ್ ತಗೊಂಡು
ಫೇರ್ ವ್ಯಾಲ್ಯೂನಲ್ಲಿ ನಮಗೆ ಡಿಡಕ್ಟ್ ಮಾಡ್ತೀವೋ ಎಕ್ಸಾಕ್ಟ್ ಟೈಮಿಗೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ದ ಅನಾಲಿಸಿಸ್ ಆಫ್ ದಿಸ್ ಮಾರ್ಕೆಟ್ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಅಂಡ್ ಫೇರ್ ವ್ಯಾಲ್ಯೂ ಎಕ್ಸಾಕ್ಟ್ಲಿ, ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಕಂಪನಿ ಟು ನೋ ದ ಟ್ರೂ ವ್ಯಾಲ್ಯೂ ಆಫ್ ದಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಪರ್ಟಿಕ್ಯುಲರ್ ಐಟಮ್ ಆರ್ ಪರ್ಟಿಕ್ಯುಲರ್ ಶೇರ್ ಆಫ್ ದಿ ಕಂಪನಿ. ಸೊ ಟ್ರೂ ವ್ಯಾಲ್ಯೂನ ಅನಾಲಿಸಿಸ್ ಮಾಡೋದಕ್ಕೆ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ವೆರಿ ಹೆಲ್ಪ್ಫುಲ್. ಸೊ ದಟ್ಸ್ ವೈ ದ ಅನದರ್ ಅಡ್ವಾಂಟೇಜ್ ಸೇಸ್ ದಟ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ ಶೀಟ್ಸ್ ಬಂದ್ಬಿಟ್ಟು very closer to the economic value, because it will be going to consider the exact value in the financial statement and income and expense statement. That is because of Indian accounting standards prepared in line with the international financial reporting standards. So next advantage enide anta helidre, that is benefit to the accounting professionals. So yav tara accounting professionals ge help agutte anta helidre, so yav tara benefit to the accounting professionals in the sense, see, the convergence with the international financial reporting standard will increase the opportunities for the Indian professionals in abroad, as they will be able to sell their services as experts in different parts of the world. So ಈಗ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಅಡಾಪ್ಷನ್ ಮಾಡ್ಕೊಂಡಿದ ತಕ್ಷಣ ಎಲ್ಲಾ ಎಕ್ಸ್ಪರ್ಟ್ಸ್ಗೆ, ಎಲ್ಲಾ ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ ಇದೇ ತರ ಅಪ್ಲೈ ಮಾಡ್ಕೋಬೇಕು, ಇದೇ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಇದೇ ತರ ಟ್ರೀಟ್ಮೆಂಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಅವ್ರಿಗೆ ಪಕ್ಕಾ ನಾವು ಟ್ರೈನಿಂಗ್ ಕೊಡಬೇಕು. ಸೊ ಟ್ರೈನಿಂಗ್ಸ್ ಯಾವಾಗ ಕೊಡ್ತಾ ಇರ್ತೀವೋ ಅಥವಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೋ, ದೇ ಆರ್ ಗೋಯಿಂಗ್ ಟು ಬಿಕಮ್ ಅನ್ ಎಕ್ಸ್ಪರ್ಟ್ಸ್, right? So in order to serve as an expert in the another countries or in the domestic country, so because of the expertness they are going to earn. ಸೊ ಈಗ IFRS ಬೇಸ್ ಮೇಲೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಕೆಲವೊಂದು ಕಂಪನೀಸ್ ಅಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಆಗ ಎಕ್ಸ್ಪರ್ಟ್ಸ್ ನ ಕಳ್ಸ್ಕೊಡ್ಬೇಕಾಗುತ್ತೆ. ನಮ್ಮ ಕಂಟ್ರೀಸ್ ಇಂದಾನು ಹೋಗ್ತಿದ್ದಾರೆ ಅಥವಾ ನಮ್ಮ ಕಂಟ್ರೀಸ್ ಇಂದಾನು ಕಳಿಸಬಹುದು. ಸೊ ವೆನ್ ದೇ ಗೋಯಿಂಗ್ ಟು ಸರ್ವ್ ಆಸ್ ಎ ಎಕ್ಸ್ಪರ್ಟ್ ಇನ್ ದಿ ಅನದರ್ ಕಂಟ್ರಿ, ಇಟ್ ಈಸ್ ಹೆಲ್ಪ್ಫುಲ್ ಟು ದ ಅಕೌಂಟಿಂಗ್ ಪ್ರೊಫೆಷನಲ್ಸ್, ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಿ ಪ್ರಿಪರೇಷನ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಸ್ ಪರ್ ದಿ IFRS. ಓಕೆ, ಸೊ ಇದು ಒಂದು ಆಪರ್ಚುನಿಟೀಸ್ ಕೊಡುತ್ತೆ ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ, IFRS ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು. ಸೊ ಎಕ್ಸ್ಪರ್ಟ್ಸ್ಗೆ ಅಥವಾ ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ ಅಥವಾ ಡೊಮೆಸ್ಟಿಕ್ ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡ್ ಪ್ರೆಸೆಂಟ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, it require a training and it require a knowledge. So therefore the convergence with the IFRS will be increase the opportunities for the Indian professionals in abroad, as they will be able to sell their services, or in order to sell their services in overseas or in a domestic country. ಓಕೆ, ಸೊ ಸುಮ್ಮನೆ ಯಾವ ತರ ಬರುತ್ತೆ ಆ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಪ್ರಿಪೇರ್ ಮಾಡ್ಬೇಕಂತ ಹೇಳಿದ್ರೆ ದ ಸ್ಟೇಕ್ ಹೋಲ್ಡರ್ಸ್ and who will be going to prepare the financial statement, they must be educated, right? They must be educated or trained about the preparation of the financial statement as per the IFRS, even though they are going to prepare the financial statement in line with the IFRS. That is because of IFRS standards ನ ಅಡಾಪ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡೋದಾದ್ರೆ, ಸೊ ಅಕೌಂಟಿಂಗ್ ಪ್ರೊಫೆಷನಲ್ಸ್ಗೆ ಎಕ್ಸ್ಪರ್ಟ್ಸ್ ಅವ್ರ ಸರ್ವಿಸಸ್ ನ ಬೇರೊಂದು ಕಡೆಯಲ್ಲಿ ಕೊಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಅಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಓವರ್ ಹಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು the benefits for industry. So industries ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. See how for the industries benefit in the sense, ಸೊ ಈಗ ಇಂಡಸ್ಟ್ರಿಗೆ ಯಾವ ತರ ಈ IFRS ಕನ್ವರ್ಜೆನ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ಬಿಫೋರ್ ಕನ್ವರ್ಜೆನ್ಸ್ ಅಂದ್ರೆ ಕನ್ವರ್ಜೆನ್ಸ್ ಆಗೋದಕ್ಕಿಂತ ಮುಂಚೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡ್ತಿದ್ದಾಗ, ದ ಕಂಪನೀಸ್ ನೀಡ್ ಟು ಪ್ರಿಪೇರ್ ದಿ ಅಡಿಷನಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ದಿ ಮಲ್ಟಿಪಲ್ ರಿಪೋರ್ಟಿಂಗ್ ಫಾರ್ಮ್ಯಾಟ್ಸ್ ಟು ಅರೈಸ್ ದಿ ಕ್ಯಾಪಿಟಲ್ ಇನ್ ಗ್ಲೋಬಲ್ ಮಾರ್ಕೆಟ್. ಯಾಕಂತ ಹೇಳಿದ್ರೆ ಬೇರೊಂದು ಕಂಟ್ರಿ ಬೇರೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಬೇರೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡ್ಕೊಂಡು ಪ್ರಿಪೇರ್ ಮಾಡುತ್ತಿರುತ್ತೆ. ನಮ್ಮ ಕಂಟ್ರೀಸ್ ನಲ್ಲಿ ಬೇಸ್ಡ್ ಆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ಕೊಂಡು ಪ್ರಿಪೇರ್ ಮಾಡುತ್ತೆ. ಈಗ ಬೇರೆ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ನಮ್ಮ ಕಂಟ್ರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ, we have to represent and present the financial statement, but we are prepared the financial statement according to our benefit and according to our accounting standard. So adu avrige artha agodilla anta ಹೇಳಿದ್ರೆ, then we have to prepare the financial statement again, which will be going to understandable by the another foreign institutional investors. ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ ಅವ್ರಿಗೆ ಯಾವ ತರ ಅರ್ಥ ಆಗುತ್ತೋ ನಾವು ಅದೇ ತರನ ಪ್ರಿಪೇರ್ ಮಾಡಬೇಕು. ಸೊ ಯಾವಾಗ IFRS ಅಡಾಪ್ಷನ್ ಮಾಡ್ಕೊಂಡ್ವೋ ಆಗ ಅವರು IFRS ಬೇಸ್ ಮೇಲೆ ಪ್ರಿಪೇರ್ ಮಾಡಿರ್ತಾರೆ, ನಾವು IFRS ಬೇಸ್ ಮೇಲೆ ಪ್ರಿಪೇರ್ ಮಾಡುತ್ತೆ. ದೆನ್ ಇಟ್ ವಿಲ್ ಬಿ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು reduce the burden for the companies to prepare the multiple reporting standards. ಸೊ ಅದನ್ನ ಫಸ್ಟ್ ಅಲ್ಲೇ ಹೇಳಿದೀನಿ. ಸೊ ಅದೇ ರೀತಿನಲ್ಲೇ ಕಂಪನಿ ಅಥವಾ ಇಂಡಸ್ಟ್ರೀಸ್ಗೆ ಇಲ್ಲಿ ಹೆಲ್ಪ್ ಆಗ್ತಿದೆ. ಬಿಫೋರ್ ಕನ್ವರ್ಜೆನ್ಸ್ ನಾವು ಮಲ್ಟಿಪಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಿಪೇರ್ ಮಾಡ್ತಿದ್ವಿ, ಬಟ್ ಆಫ್ಟರ್ ಕನ್ವರ್ಜೆನ್ಸ್ with the international financial reporting standards, it will be eliminate the requirements for the dual set of financial statements. ಅಂದ್ರೆ ಮಲ್ಟಿಪಲ್ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದನ್ನ ಎಲಿಮಿನೇಟ್ ಮಾಡ್ತು. ಯಾವಾಗ
after adoption of IFRS. So thereby it reduce the cost of raising the funds. So ಅದರಿಂದ ಕಾಸ್ಟು ಸಹ ಕಡಿಮೆ ಆಗುತ್ತೆ. IFRS ಸ್ಟೇಟ್ಮೆಂಟ್ ನ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಂದ್ರೆ ಈಸಿಯಾಗಿ ಪ್ರಿಪೇರ್ ಮಾಡೋದಕ್ಕಾಗೋದಿಲ್ಲ. ಬೇಸ್ಡ್ ಆನ್ ಎಕ್ಸ್ಪರ್ಟ್ಸ್ ಅಂಡ್ ಎಕ್ಸ್ಪರ್ಟ್ಸ್ ನ ಕರೆಸಿ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಇಫ್ ಯು ಆರ್ ನಾಲೆಜಬಲ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಬೇಸ್ಡ್ ಆನ್ ಟ್ರೈನಿಂಗ್. ಅದಕ್ಕೂ ಟ್ರೈನಿಂಗ್ ಅಂಡ್ ಎಜುಕೇಟ್ ತಗೊಂಡಿರ್ಬೇಕು. ಓಕೆ, ಸೊ ದಟ್ಸ್ ವೈ here the another advantage is added, that is for the benefit for the industries, that is by making a by reducing the multiple reporting standards na prepare ಮಾಡೋದಕ್ಕಿಂತ single reporting standards na prepare ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಕಂಪನಿಗೆ ಬೆನಿಫಿಟ್ ಆಗುತ್ತೆ. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಕಾಸ್ಟ್. ಓಕೆ, ಸೊ ನೆಕ್ಸ್ಟ್ 8th one, ಇಂಪ್ರೂವ್ಮೆಂಟ್ ಇನ್ ದಿ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಸೊ ಯಾವ ತರ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ತು IFRS ಅಂತ ಹೇಳಿದ್ರೆ, ದಟ್ ಈಸ್ ಬಿಕಾಸ್ ಆಫ್ ಡ್ಯೂ ಟು ಕನ್ಸಿಸ್ಟೆಂಟ್ ಅಪ್ಲಿಕೇಶನ್ ಆಫ್ ದಿ ಅಕೌಂಟಿಂಗ್ ಪಾಲಿಸೀಸ್ ಪ್ರಿನ್ಸಿಪಲ್ಸ್ ಬೈ ದಿ ಸೆಟ್ ಆಫ್ ಯೂನಿಫಾರ್ಮ್ ಅಕೌಂಟಿಂಗ್ ಪಾಲಿಸೀಸ್. ಅಡಾಪ್ಷನ್ ಫಸ್ಟ್ IFRS 1 ಏನ್ ಹೇಳುತ್ತೆ ಅಂತಂದ್ರೆ, ಅಡಾಪ್ಷನ್ ಆಫ್, ದಟ್ ಈಸ್ ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಸ್ಡ್ ಆನ್ ದಿ ಕ್ಯಾಟಗರೈಸೇಷನ್ ಮಾಡೋದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಅಡಾಪ್ಷನ್ ಮಾಡ್ಕೊಳ್ತಾ ಬರೋದು. ಈ ತರ ಡೆವಲಪ್ಮೆಂಟ್ ಆಗಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ತಗೊಳ್ತಾ ಬರ್ತಿದೆ. ಓಕೆ, ದಟ್ ಈಸ್ ಬಿಕಾಸ್ ಆಫ್ IFRS ಅಡಾಪ್ಷನ್. ಸೊ IFRS ಅಡಾಪ್ಟ್ ಯಾವಾಗ ಮಾಡ್ಕೊಂಡ್ವೋ ಆಗ ಐಟಮ್ಸ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ 9th ಪಾಯಿಂಟ್, ದಟ್ ಈಸ್ ಇಟ್ ಇಂಪ್ರೂವ್ಸ್ ದಿ ಕನ್ಸಿಸ್ಟೆನ್ಸಿ ಅಂಡ್ ಟ್ರಾನ್ಸ್ಪರೆನ್ಸಿ ಆಫ್ ದಿ ಫೈನಾನ್ಷಿಯಲ್ reporting. See how, in the sense that is by improving the relationship between the investors and the companies among the member countries. So ಯಾವಾಗ ನಾವು IFRS ಸ್ಟೇಟ್ಮೆಂಟ್ಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವೋ, ಫಾರಿನ್ ಕಂಪನೀಸ್ IFRS ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಿರೋ, then it is a transparency and then it is a easy to compare, right? So then it will be ultimately build a healthy relationship, because ಎರಡು ಕಂಟ್ರಿ ಯಾವಾಗ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡುತ್ತೋ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರ್ ಅಲ್ಲಿ ಸಮ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಓಕೆ, ಸೊ ಈಗ ಡಿಫ್ರೆಂಟ್ ಆಗಿ ಏನಾದ್ರು ಪ್ರಿಪರೇಷನ್ ಮಾಡೋದಾಗಿ ಇದ್ರೆ, so ultimately it will be going to it leads to bridge between the two countries, bridge between the two financial statement. ಯಾವಾಗ ಕರೆಕ್ಟ್ ಆಗಿ ಒಂದೇ ರೂಲ್ಸ್ ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ, ultimately it will be improve the financial, that is healthy financial relationship. Okay, so therefore it is also one of the advantage. It improve the consistency and the transparency of the financial reporting. That is how, in the sense by improving the relationship between the investors of the domestic country and the companies of the domestic country with the foreign countries or member countries. So finally it that is better access to the foreign capital market. So ಯಾವಾಗ ನಾವು IFRS ಬೇಸ್ ಮೇಲೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವೋ, then it helpful to access the global market or capital market. So by the investment, so investment ಮಾಡೋದ್ರ ಮುಖಾಂತರ ಗ್ಲೋಬಲ್ ಮಾರ್ಕೆಟ್ ನ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ದಟ್ಸ್ ವೈ the IFRS adoption improve the companies to access the financial market by having the financial statement prepared under the one reporting standard. So same rules and regulations ನ ಫಾಲೋ ಮಾಡ್ಕೊಂಡು ಪ್ರಿಪೇರ್ ಮಾಡೋದ್ರಿಂದ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಮಾರ್ಕೆಟ್ ನ ಆಕ್ಸೆಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ದೀಸ್ ಆರ್ ದ ವೇರಿಯಸ್ ಅಡ್ವಾಂಟೇಜಸ್ ಆಫ್ ದಿ international financial reporting standards and also the opportunities of the international financial reporting standard. Okay, so next class ಅಲ್ಲಿ ನಾವು criticisms of IFRS ನ ನಾವು ಡಿಸ್ಕಷನ್ ಮಾಡೋಣ. Okay, so thanks for watching.